ಸೊ ಯಾವ ಇಯರ್ ಕ್ವಶನ್ ಅಂತ ಹೇಳಿದೆ ನಾನು ನಿಮ್ಗೆ ಇದನ್ನ 2019 ಇಯರ್ದು ಕ್ವಶನ್ ಅಂತ ಹೇಳಿದೆ ನಾನು ಇದನ್ನ. ಸೊ ಈ ಕ್ವಶನ್ ಮತ್ತೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ, ನೀಟಾಗಿ ಕೇಳ್ರಿ. ಅವ್ರು ಏನು ಕೊಟ್ಟರು ಇದ್ರಾಗ ಸ್ಟ್ಯಾಂಡರ್ಡ್ ಟೈಮ್ 55 ಅವರ್ಸ್ ಅಂತ ಕೊಟ್ರ. ನೆಕ್ಸ್ಟ್ ಆಕ್ಚುಯಲ್ ಟೈಮ್ ಟೇಕನ್ ಎಷ್ಟು ಅವರ್ಸ್ ಅಂತ ಕೊಟ್ರ 45 ಅವರ್ಸ್ ಅಂತ ಕೊಟ್ರ. ವೇಜ್ ರೇಟ್ 200 ಪರ್ ಡೇ ಬ್ರಾಕೆಟ್ ಆಗಿ ಏನಂತ ಹೇಳಿದವ 8 ಅವರ್ಸ್ ಪರ್ ಡೇ ಅಂತ ಹೇಳಿದ. ಅಂದ್ರೆ ನಮಗೆ ಇಲ್ಲಿ ಬೇಕಾಗಿರೋದು ಪರ್ ಡೇ ಬೇಕಾಗಿಲ್ಲ ವೇಜ್ ರೇಟ್, ನಮಗೆ ಬೇಕಾಗಿರೋದು ವೇಜ್ ರೇಟ್ ಯಾವಾಗ ನೆನ್ಪಿಟ್ಕೊಳ್ರಿ ಪರ್ ಅವರ್ ಬೇಕು. ಈ ಹಲ್ಸೆ ಮತ್ತು ರೋವನ್ ಪ್ಲಾನ್ ಮಾಡ್ಬೇಕಂತಂದ್ರೆ ಹಲ್ಸೆ ಆಗಿರ್ಬೋದು ರೋವನ್ ಆಗಿರ್ಬೋದು ಏನೋ ಪ್ರಾಬ್ಲಮ್ ಮಾಡ್ಬೇಕಂದ್ರೆ ಇವನ್ ಟೇಲರ್ಸ್ ಪ್ಲಾನ್ ಮಾಡ್ಬೇಕಂತಂದ್ರೆ ಯು ಶುಡ್ ನೀಡ್ ವೇಜ್ ರೇಟ್ ಪರ್ ಅವರ್ ಬೇಕು. ಏನ್ ಬೇಕು ನಮಗೆ ವೇಜ್ ರೇಟ್ ಪರ್ ಅವರ್ ಬೇಕು. ಈ ಫಾರ್ ಎಕ್ಸಾಂಪಲ್ 200 ಪರ್ ಡೇ ಇತ್ತು ಹೌದಾ, ಡಿವೈಡೆಡ್ ಬೈ ಒಂದು ದಿನಕ್ಕೆ ಎಷ್ಟು ಅವರ್ಸ್ 8 ಅವರ್ಸ್ ಆದ್ರೆ ಎಷ್ಟಾಯ್ತು 1 ಅವರ್ಗೆ 25 rupees ಪರ್ ಅವರ್ ಆಯ್ತು ನೋಡ್ರಿ. ಇದು ಅಂದ್ರೆ 1 ಅವರ್ಗೆ ಎಷ್ಟು ರೂಪಾಯಿ ಬೇಕು ನಮ್ಗೆ. ಯಾವಾಗಲಿ ಅವರು ಪರ್ ಡೇ ಒಳಗೆ ಕೊಟ್ರ ಅಂತಂದ್ರೆ ನಮಗೆ ಅವರ್ ಒಳಗೆ ಬೇಕು. ಯಾವಾಗಲಿ ಏನು ವೇಜ್ ರೇಟ್ ಪರ್ ಅವರ್ ಬೇಕು. ಓಕೆ, ಮುಂದೆ ಪ್ರಾಬ್ಲಮ್ ಅಪ್ಲೈ ಮಾಡೋಕ್ಕಿಂತ ಹೋಗೋಣ. ಪ್ರಾಬ್ಲಮ್ ಅಪ್ಲೈ ಮಾಡೋಕ್ಕಿಂತ ಬಿಫೋರ್ ಹಲ್ಸೇಸ್ ಪ್ಲಾನ್ ಪ್ರಕಾರ ಅರ್ನಿಂಗ್ಸ್ಗೆ ಏನು ಫಾರ್ಮುಲಾ, ಅರ್ನಿಂಗ್ಸ್ಗೆ ಏನು ಫಾರ್ಮುಲಾ PT ಇಂಟು TR ಪ್ಲಸ್ ಹಾಫ್ ಆಫ್ ಟೈಮ್ ಸೇವ್ಡ್ TS ಅಂತ ಕರಿತೀವಿ ನಾವು ಅದಕ್ಕೆ ಇಂಟು TR ರೈಟಾ. ಈ ಪೋರ್ಷನ್ ಬೇರೆ ಈ ಪೋರ್ಷನ್ ಬೇರೆ. ಟೈಮ್ ಟೇಕನ್ ನಿಮ್ಗೆ ಆಲ್ರೆಡಿ ಗೊತ್ತೈತಿ. ಈ ಪ್ರಾಬ್ಲಮ್ನಾಗ ಟೈಮ್ ಟೇಕನ್ ಎಷ್ಟು ಐತಿ ಹೇಳ್ರಿ 45 ಅವರ್ಸ್ ಐತಿ ಹೌದಾ. ಇಂಟು ಟೈಮ್ ರೇಟ್ ಈಗ ಕಂಡಿದ್ದೀವಿ ನೋಡಿ ನಾವು. ಟೈಮ್ ರೇಟ್ ಪರ್ ಅವರ್ ಎಷ್ಟೈತಿ ನೋಡ್ರಿ, ನಮಗೆ ಬೇಕಾಗಿರೋದಿಲ್ಲ ಪರ್ ಅವರ್ ಬೇಕು 25 ಐತಿ. ಪ್ಲಸ್ ಹಾಫ್ ಆಫ್ ಟೈಮ್ ಸೇವ್ಡ್ ಅಂತ ಹೇಳಿದ್ರಿ ಅವರು. ಹಾಫ್ ಆಫ್ ಟೈಮ್ ಸೇವ್ಡ್ ಅಂದ್ರೆ ಇಲ್ಲಿಂದ ಒಂದು 3-4 ಕಾಲಮ್ ಕೈ ಬಿಟ್ಕೊಂಡು ಅಥವಾ ರೋ ಕೈ ಬಿಟ್ಕೊಂಡು ನಾ ಏನು ಮಾಡ್ತೀನಿ ಟೈಮ್ ಸೇವ್ಡ್ನ ಫೈಂಡ್ ಔಟ್ ಮಾಡ್ತೀನಿ. ಒಂದು ನಿಮಿಷ ಕೇಳಿ. ಟೈಮ್ ಸೇವ್ಡ್ಗೆ ಏನು ಫಾರ್ಮುಲಾ ಅಂತಂದ್ರೆ ಸ್ಟ್ಯಾಂಡರ್ಡ್ ಟೈಮ್ ಮೈನಸ್ ಟೈಮ್ ಟೇಕನ್ ಅಂತ ಹೇಳಿ. ಸ್ಟ್ಯಾಂಡರ್ಡ್ ಟೈಮ್ ಮೈನಸ್ ಟೈಮ್ ಟೇಕನ್ ಅಂತ ಹೇಳಿ. ಸ್ಟ್ಯಾಂಡರ್ಡ್ ಟೈಮ್ ಈ ಪ್ರಾಬ್ಲಮ್ನಾಗ ಕೊಟ್ಟಿದ್ದು ಎಷ್ಟು ಅವರ್ಸ್ ಕೊಟ್ಟಿದ್ರು ಅವರು 55 ಅವರ್ಸ್ ಕೊಟ್ಟಿದ್ರು. ಮೈನಸ್ ಆಕ್ಚುಯಲ್ ಟೈಮ್ ಟೇಕನ್ ಎಷ್ಟಿತ್ತು ಹೇಳ್ರಿ 45 ಅವರ್ಸ್ ಇತ್ತು ರೈಟಾ. ಸೊ ಎಷ್ಟು ಟೈಮ್ ಸೇವ್ ಆದಂಗಾಯ್ತು 10 ಅವರ್ಸ್. ಈ 10 ಅವರ್ಸ್ ಇಂದ ಹಾಫ್ ಅಂತ ಹೇಳ್ಯಾರ ಈಗ ಅವರು. ಹಂಗಂದ್ರೆ ಎಷ್ಟು ಅವರ್ಸ್ ಆಕೈತಿ 5 ಅವರ್ಸ್ ಇಂಟು ಟೈಮ್ ರೇಟ್ ಗೊತ್ತಿರೋದ್ರ ಪ್ರಕಾರ 25. ಸೊ ದೆನ್ ಆನ್ಸರ್ ವಿಲ್ ಬಿ 45 ಇಂಟು 25 ಎಷ್ಟಾಯ್ತು ನೋಡ್ರಿ 1125 ಪ್ಲಸ್ 5 ಇಂಟು 25 ಎಷ್ಟಾಕೈತಿ 125 ಆಗ್ತದೆ. ಟೋಟಲ್ ವಿಲ್ ಬಿ ಎಷ್ಟಾಯ್ತು 1250. ಇಟ್ ಇಸ್ ದ ಅರ್ನಿಂಗ್ಸ್ ಆಫ್ ಮಿಸ್ಟರ್ ಎಕ್ಸ್. ಇಷ್ಟ ಪ್ರಾಬ್ಲಮ್ ಮುಗೀತಪ್ಪ. ಆದ್ರೆ ಇನ್ನೂ ಒಂದು ಕಂಡಿಡಿ ಅಂತ ಹೇಳಿದ್ರೆ ಲಾಸ್ಟಿಗೆ ಓದ್ರಿ ಏನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ರೆ ಅಂದ್ರೆ ಅದು ಫೈಂಡ್ ಔಟ್ ಮಿಸ್ಟರ್ ಎಕ್ಸ್ ಅರ್ನಿಂಗ್ಸ್ ಅಂಡರ್ ಹಲ್ಸೆ ಪ್ಲಾನ್ ಅಂಡ್ ಆಲ್ಸೋ ಫೈಂಡ್ ಔಟ್ ಏನಂತ ಎಫೆಕ್ಟಿವ್ ವೇಜ್ ರೇಟ್ ಫೈಂಡ್ ಔಟ್ ಮಾಡ್ರಿ ಅಂತ ಹೇಳಿದ್ರು ಅವರು. ಸೊ ಎಫೆಕ್ಟಿವ್ ವೇಜ್ ರೇಟ್ಗೆ ಏನು ಫಾರ್ಮುಲಾ ಇಲ್ಲಿ ಬರೀತೀನಿ ನೋಡ್ರಿ ಕೇಳ್ರಿ. ಎಫೆಕ್ಟಿವ್ ವೇಜ್ ರೇಟ್ is equal to ನೆನಪಿಟ್ಕೊಳ್ಳಿ ಫಾರ್ಮುಲಾ ಟೋಟಲ್ ಅರ್ನಿಂಗ್ಸ್ ಡಿವೈಡೆಡ್ ಬೈ ವೆರಿ ಇಂಪಾರ್ಟೆಂಟ್ ಟೈಮ್ ಟೇಕನ್. ಏನು ಟೋಟಲ್ ಅರ್ನಿಂಗ್ಸ್ ಡಿವೈಡೆಡ್ ಬೈ ಟೈಮ್ ಟೇಕನ್ ಅಂತ ಹೇಳಿ. ಟೋಟಲ್ ಅರ್ನಿಂಗ್ಸ್ ನಿಮ್ಗೆ ಗೊತ್ತೈತಲ್ಲ ಎಷ್ಟು 1250 ಡಿವೈಡೆಡ್ ಬೈ ಟೈಮ್ ಟೇಕನ್ ಎಷ್ಟು ಅವರ್ಸ್ ತಗೊಂಡಿದ್ರು ಹೇಳ್ರಿ ಅವರು 45 ಅವರ್ಸ್. ಅಂದ್ರೆ ಎಷ್ಟು ಆತ ಆನ್ಸರ್ 27.78. So it is the effective wage rate. This is the formula for calculating the effective wage rate. Okay, so forget 2018 year question paper. What they are given in the problem na again kotra first odan neat agi. The following particulars related to Mr. Kotresh. Standard time allowed andre standard time kottava ಎಷ್ಟು ಕೊಟ್ಟ ನೋಡ್ರಿ. ಸ್ಟ್ಯಾಂಡರ್ಡ್ ಟೈಮ್ is 50 hours ಹೌದಾ. ನೆಕ್ಸ್ಟ್ ಒನ್ ಆಕ್ಚುಯಲ್ ಟೈಮ್ ಟೇಕನ್ ಅಂದ್ರೆ TT ಟೈಮ್ ಟೇಕನ್ ಎಷ್ಟು ಕೊಟ್ಟಾರ ನೋಡ್ರಿ 40 ಅವರ್ಸ್ ಕೊಟ್ಟವ. ಆಕ್ಚುಲಿ ಎಷ್ಟು ಕೊಟ್ಟವ ಆಕ್ಚುಯಲ್ ಟೈಮ್ ಟೇಕನ್ 40 ಅವರ್ಸ್ ಕೊಟ್ಟ. ನೆಕ್ಸ್ಟ್ ಮುಂದೆ ಏನು ಕೊಟ್ಟಾರ ನೋಡ್ರಿ ವೇಜ್ ರೇಟ್ ಸೇಮ್ ಆಸ್ ಇಟ್ ಇಸ್. ಲಾಸ್ಟ್ ಪ್ರಾಬ್ಲಮ್ ಹೆಂಗಿತ್ತಲ್ಲ ಹಂಗಾಯ್ತಿದೆ ಸೇಮ್. ವೇಜ್ ರೇಟ್ ₹200 ಪರ್ ಡೇ ಹೌದಾ. ಬಟ್ ಬ್ರಾಕೆಟ್ ಆಗಿ ಏನಂತ ಕೊಟ್ಟ ಪರ್ ಡೇ ಆಫ್ 8 ಅವರ್ಸ್ ಅಂತ ಕೊಟ್ಟ. ಪರ್ ಡೇ ಆಫ್ 8 ಅವರ್ಸ್ ಅಂದ್ರೆ ಒಂದು ದಿನಕ್ಕೆ 8 ಅವರ್ಸ್ ಅಂತ ಹೇಳಿ.
ನಮಗೇನು ಬೇಕು ಯಾವಾಗಲೂ ಹೇಳಿದ್ದೆ ನಾನು ನಿಮಗೆ ವೇಜ್ ರೇಟ್ ಯಾವಾಗಲೂ ಫರ್ ಅವರ್ ಬೇಕು ನಮಗೆ ಏನು ಬೇಕು ಫರ್ ಅವರ್ ಬೇಕು ಅವ್ರು ಕೊಟ್ಟಿದ್ದೀನಿ ಇಲ್ಲೇ ಫರ್ ಡೇ ಕೊಟ್ರ ಫರ್ ಡೇಗೆ ಎಷ್ಟು ಅಂತ ಹೇಳ್ಯಾರ 200 ಫರ್ ಡೇ ಅಂತ ಹೇಳ್ಯಾರ ನೆಕ್ಸ್ಟ್ ನೋಡೋಣ ಅಂತ ಮುಂದೆ ಏನು ಕೊಟ್ರ ನೋಡ್ರಿ ಓದ್ರಿ ಫೈಂಡ್ ಔಟ್ ಫೈಂಡ್ ಔಟ್ quotations earnings ಓಕೆ ಅಂಡರ್ ಯಾವ ಮೆಥಡ್ ಅಂತ ಹೇಳ್ಯಾರ ರೋ 1 ಪ್ಲಾನ್ ಅಂಡ್ ಏನು ಫೈಂಡ್ ಔಟ್ ಮಾಡ್ರಿ ಅಂತ ಹೇಳ್ಯಾರ ಎಫೆಕ್ಟಿವ್ ವೇಜ್ ರೇಟ್ ನ ಫೈಂಡ್ ಔಟ್ ಮಾಡ್ರಿ ಅಂತ ಹೇಳ್ಯಾರ ಎಫೆಕ್ಟಿವ್ ವೇಜ್ ರೇಟ್ ನ ಫೈಂಡ್ ಔಟ್ ಮಾಡೋಣ ಅಂತ ಸೊ ಫಸ್ಟ್ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಎರಡನ್ನ ಫೈಂಡ್ ಔಟ್ ಮಾಡ್ಕೋಬೇಕು ನೀವು ವೇಜ್ ರೇಟ್ ಫರ್ ಅವರ್ ಫಸ್ಟ್ ಫೈಂಡ್ ಔಟ್ ಮಾಡ್ಕೋಬೇಕು ವೇಜ್ ರೇಟ್ ಪರ್ ಅವರ್ ಅಂತಂದ್ರೆ ಒಂದು ದಿನಕ್ಕೆ ಎಷ್ಟು ರೂಪಾಯಿ ಅಂತ ಕೊಟ್ರ ಅವರು 200 ಫರ್ ಡೇ ಅಂತ ಹೇಳ್ಯಾರ ಹೌದಾ ಡಿವೈಡೆಡ್ ಬೈ ಒಂದು ದಿನಕ್ಕೆ ಎಷ್ಟು ಅವರ್ಸ್ 8 ಅವರ್ಸ್ ಅಂತಂದ್ರೆ 1 ಅವರ್ಗೆ ಎಷ್ಟು ಆದಂಗ ಆಯ್ತು 25 ರೂಪೀಸ್ ಪರ್ ಅವರ್ ಆದಂಗ ಆಯ್ತು ನೋಡ್ರಿ ಒಂದು ದಿನಕ್ಕೆ 200 ರೂಪಾಯಿ ಅಂತದ್ದು ಒಂದು ದಿನಕ್ಕೆ ಎಷ್ಟು ಅವರ್ಸ್ 8 ಅವರ್ಸ್ ಹಂಗಂದ್ರೆ 1 ಅವರ್ಗೆ ಎಷ್ಟು ರೂಪಾಯಿ ಬಿದ್ದಂಗ ಆಯ್ತು 25 ರೂಪೀಸ್ ಬಿತ್ತು ನೆಕ್ಸ್ಟ್ ಇದಾದ್ಮೇಲೆ ಟೈಮ್ ಸೇವ್ಡ್ ನ ಫೈಂಡ್ ಔಟ್ ಮಾಡ್ಕೋಬೇಕು ಟೈಮ್ ಸೇವ್ಡ್ ಗೆ ಫಾರ್ಮುಲಾ ಬರ್ಸಿದ್ದೆ ನಾನು ನಿಮಗೆ ಲಾಸ್ಟ್ ಕ್ಲಾಸ್ ಒಳಗೆ ಅದು ಲಾಸ್ಟ್ ಪ್ರಾಬ್ಲಮ್ ಒಳಗೆ ಸ್ಟ್ಯಾಂಡರ್ಡ್ ಟೈಮ್ ಮೈನಸ್ ಟಿ ಟಿ ಟೈಮ್ ಟೇಕನ್ ಅಂತ ಹೇಳಿ ಏನಂತ ಹೇಳಿ ಟಿ ಟಿ ಟೈಮ್ ಟೇಕನ್ ಅಂತ ಹೇಳಿ ಸೊ ಸ್ಟ್ಯಾಂಡರ್ಡ್ ಟೈಮ್ ನಿಮ್ಗೆ ಗೊತ್ತಿರೋ ಪ್ರಕಾರ ಎಷ್ಟು ಅವರ್ಸ್ 50 ಅವರ್ಸ್ ಮೈನಸ್ ಟೈಮ್ ಟೇಕನ್ ಎಷ್ಟು ಅವರ್ಸ್ 40 ಅವರ್ಸ್ then time saved is 10 hours so now we are going to find out the earnings under ಯಾವ method earnings ಬರ್ಕೊಳ್ಳಿ earnings under Rowan's plan ಹೌದಾ so earnings under the Rowan plan ಒಳಗೆ first one you have to write down earnings is equal to Rowan's plan ಪ್ರಕಾರ earnings ಅಂದ್ರೆ ಏನು ಫಾರ್ಮುಲಾ dt into tr ಅಂದ್ರೆ ಟೈಮ್ ಟೇಕನ್ into ಟೈಮ್ ರೇಟ್ ಪ್ಲಸ್ ಅಂದ್ರೆ ಈ ಪೋರ್ಷನ್ ಬೇರೆ ಮುಂದೆ ನೆಕ್ಸ್ಟ್ ಬರಂತ ಪೋರ್ಷನ್ ಬೇರೆ ಟೈಮ್ ಸೇವ್ಡ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಟೈಮ್ into tt into ಏನಂತ tr ಅಂದ್ರೆ ಟೈಮ್ ಟೇಕನ್ into ಟೈಮ್ ರೇಟ್ this is the formula for calculating the earnings under Rowan plan ಪ್ರಕಾರ earnings ನ ಫೈಂಡ್ ಔಟ್ ಮಾಡಕ್ಕಿರಂತ ಫಾರ್ಮುಲಾ ಇದೆ ಸೊ ಈಗ ಟಿ ಟಿ ಅಂದ್ರೆ ನಿಮ್ಗೆ ಗೊತ್ತೈತಿ ಟೈಮ್ ಟೇಕನ್ ಎಷ್ಟು ಈ ಪ್ರಾಬ್ಲಮ್ನಾಗ 40 ಅವರ್ಸ್ ಇಂಟು ಟೈಮ್ ರೇಟ್ ನ ಈಗ ಫೈಂಡ್ ಔಟ್ ಮಾಡಿದ್ವಿ ನೋಡ್ರಿ ವೇಜಸ್ ಪರ್ ಅವರ್ ಅಂತ ಹೇಳಿ ಎಷ್ಟು ₹25 ಪ್ಲಸ್ ಟೈಮ್ ಸೇವ್ಡ್ ನಿಮ್ಗೆ ಗೊತ್ತು 10 ಅವರ್ಸ್ ಇದನ್ನ ಕಂಪಲ್ಸರಿ ಬರೀಬೇಕು ನೀವು 10 ಅವರ್ಸ್ ಇರ್ತಾವಲ್ಲ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಟೈಮ್ ಎಷ್ಟು ಇತ್ತು ಹೇಳ್ರಿ ಈಗ 50 ಅವರ್ಸ್ ಇಂಟು ಟೈಮ್ ಟೇಕನ್ 40 ಅವರ್ಸ್ into 25 rupees ಈಗ 40 into 25 ಮಾಡಿದ್ರೆ ಎಷ್ಟಾಯ್ತು 1000 plus 10 divided by 50 into 40 into 25 200 then the answer will be 1200 ಏನಿದು earnings under Rowan plan ಇನ್ನೊಂದು ಫೈಂಡ್ ಔಟ್ ಮಾಡ್ರಿ ಅಂತ ಹೇಳಿದ್ರು ಏನು ಫೈಂಡ್ ಔಟ್ ಮಾಡ್ರಿ ಅಂತ ಹೇಳಿದ್ರು ರಿಪೀಟ್ ಎಫೆಕ್ಟಿವ್ ವೇಜ್ ರೇಟ್ ಎಫೆಕ್ಟಿವ್ ವೇಜ್ ರೇಟ್ಗೆ ಏನು ಫಾರ್ಮುಲಾ ಅಂತಂದ್ರೆ ಮಾತಾಡ್ಬಿಡ್ರಿ ಆಗ ಬರ್ಸಿದ್ದೆ ನೋಡ್ರಿ ನಾನು ಏನಂತ ಟೋಟಲ್ ಅರ್ನಿಂಗ್ಸ್ ಡಿವೈಡೆಡ್ ಬೈ ಏನಂತ ಟೈಮ್ ಟೇಕನ್ ಟೋಟಲ್ ಅರ್ನಿಂಗ್ಸ್ ಎಷ್ಟಿತ್ತು ಹೇಳ್ರಿ 1200 ಡಿವೈಡೆಡ್ ಬೈ ಟೈಮ್ ಟೇಕನ್ ಎಷ್ಟಿತ್ತು ಹೇಳ್ರಿ 40 ಅವರ್ಸ್ ಹಂಗಂದ್ರೆ ಆನ್ಸರ್ ವಿಲ್ ಬಿ 30 So okay, 2016 year question paper, 2016 year question paper, okay, 2016 year question paper ನಾಗ ಏನು ಕೊಟ್ರ ಅಂತಂದ್ರೆ ಅವರು calculate the earnings of Mr. Pritham from the following information under time wage system. ಒಂದೇ ಮೆಥಡ್ ಯಾರು ಅಂತ ಹೇಳೋಣ time wage system. ಸೆಕೆಂಡ್ ಒನ್ ಎದನ್ನ ಹೇಳ ನೋಡ್ರಿ ಸೆಕೆಂಡ್ ಒನ್ ಯಾವುದು ಪೀಸ್ ವೇಜ್ ಸಿಸ್ಟಮ್ ಅಂತ ಹೇಳೋಣ ಓಕೆ ಈ ಎರಡು ಮೆಥಡ್ ಪ್ರಕಾರ ಏನು ಮಾಡ್ಬೇಕು ಹೇಳಿದ ಅರ್ನಿಂಗ್ಸ್ ನ ಫೈಂಡ್ ಔಟ್ ಮಾಡ್ರಿ ಅಂತ ಹೇಳೋಣ
ಸೊ ಅರ್ನಿಂಗ್ಸ್ನ ಫೈಂಡ್ ಔಟ್ ಮಾಡ್ಬೇಕಂತಂದ್ರೆ ಎವ್ರಿ ಒನ್ ಶುಡ್ ಲಿಸನ್. ಓಕೆ, ಸೊ ಅದರೊಳಗೆ ಫಸ್ಟ್ ಅವ್ರು ಏನು ಕೊಟ್ಟಾರ ಕ್ವಶನ್ ಒಳಗೆ ನೋಡ್ರಿ, ನಾರ್ಮಲ್ ವೇಜ್ ಫರ್ ಡೇ. ನಾವು ನೋಡಿ ನೆನಪಿಟ್ಕೊಡ್ರಿ, ಫರ್ ಡೇ ಬೇಕಾಗಿಲ್ಲ, ನಮಗೆ ಬೇಕಾಗಿರೋದೇನು ಫರ್ ಅವರ್ ಬೇಕು. ವೆರಿ ಇಂಪಾರ್ಟೆಂಟ್. ಆಫ್ 8 hours ₹24. ನೋಡ್ರಿ ಇಲ್ಲೇ ಈಗ ವೇಜ್ ಫರ್ ಡೇ ಕೊಟ್ಟನವ, ಆಫ್ 8 hours ಇಂದ ಎಷ್ಟು ಕೊಟ್ಟನವ? 24 ಕೊಟ್ಟನ. ಬೇಕಾಗಿರೋದು ನಮ್ಗೆ ಏನಿಲ್ಲ, ಫರ್ ಅವರ್ ಬೇಕು, ನೆನಪಿರ್ಲಿ ಅದು. ಸೊ ನೆಕ್ಸ್ಟ್ ಒನ್ ಏನು ಬೇಕು? ನೆಕ್ಸ್ಟ್ ಒನ್ ಸ್ಟ್ಯಾಂಡರ್ಡ್ ಔಟ್ಪುಟ್ ಫರ್ ಡೇ. ಒಂದು ದಿನಕ್ಕೆ ರುಪೀಸ್ ಅದು ಇದಲ್ಲ, ಫರ್ ಡೇ 24 units. ನೆಕ್ಸ್ಟ್ ಒನ್ ಆಕ್ಚುಲಿ he has worked ಎಷ್ಟು ಅವರ್ಸ್ ಅಂತ ಹೇಳ್ಯಾರ? 12 hours. ನೆಕ್ಸ್ಟ್ ಒನ್ he produce. ಸೊ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಒಂದಕ್ಕೆ ಟೈಮ್ ವೇಜ್ ಸಿಸ್ಟಮ್. ಈ ಮೆಥಡ್ ಪ್ರಕಾರ ಅರ್ನಿಂಗ್ಸ್ ಇಸ್ ಈಕ್ವಲ್ ಟು ಏನು? ಟೈಮ್ ಟೇಕನ್ ಇಂಟು ಟೈಮ್ ರೇಟ್ ಫಾರ್ಮುಲಾ. ಟೈಮ್ ಟೇಕನ್ ಇಂಟು ಟೈಮ್ ರೇಟ್. ಆಕ್ಚುಲಿ ಇಲ್ಲಿ ನೋಡ್ರಿ, ಪ್ರಾಬ್ಲಮ್ನಾಗ ಹೋಗ್ರಿ. he has worked ಎಷ್ಟು ಅವರ್ಸ್ ಅಂತ ಹೇಳ್ಯಾರ? 12 hours ಇಂಟು ಟೈಮ್ ರೇಟ್ ತಗೋಬೇಕು. ಈಗ ನಾವು ಟೈಮ್ ರೇಟ್ ಇಲ್ಲ ಈಗ ಇರಲಿ, ನೀವು ಟೈಮ್ ರೇಟ್ ಹೆಂಗೆ ಕಂಡು ಹಿಡಿಬೇಕಂದ್ರೆ ಅದ ವೇಜ್ ಫರ್ ಅವರ್ ಫೈಂಡ್ ಔಟ್ ಮಾಡ್ಬೇಕು. ನೀವು ವೇಜ್ ಫರ್ ಅವರ್ ಹೆಂಗೆ ಕಂಡು ಹಿಡಿಬೇಕಂತಂದ್ರೆ ಅವರು ಕೊಟ್ಟಾರ ₹24 ಫರ್ ಡೇ ಅಂತ ಹೇಳಿ. ಆಫ್ ಎಷ್ಟು ಅವರ್ಸ್? ಡಿವೈಡೆಡ್ ಬೈ 8 hours. ಮಾಡಿದ್ರೆ 1 hourಗೆ ಎಷ್ಟು ಬಂತು? ₹3 ಪರ್ ಅವರ್. ಹಂಗಂದ್ರೆ ಇಲ್ಲೇ ₹3 ಮಲ್ಟಿಪಲ್ ಮಾಡ್ರಿ. ದೆನ್ ಆನ್ಸರ್ ಬಿಡಿ 36. Earnings is equal to time taken into time rate. Formula time taken 12 hours. ಅವ್ರು ಆಲ್ರೆಡಿ ಹೇಳ್ಯಾರ, he has worked 12 hours ಅಂತ ಹೇಳಿ. ಟೈಮ್ ರೇಟ್ ಅಂತಂದ್ರೆ ವೇಜ್ ಫರ್ ಅವರ್ ಫೈಂಡ್ ಔಟ್ ಮಾಡಬೇಕು. ₹24 ಪರ್ ಡೇ ಇತ್ತು, ಡಿವೈಡೆಡ್ ಬೈ 8 hours ಮಾಡಿದ್ರೆ ನಮ್ಗೆ ಎಷ್ಟು ಬಂತು? ₹3 ಪರ್ ಅವರ್ ಬಂತು. ಕ್ಲಿಯರ್ ಆಯ್ತಾ? ಇದು ಈಗ ಇಂಪಾರ್ಟೆಂಟ್ ಆಗಿ ನಮಗೆ ಎಷ್ಟು ನೆಕ್ಸ್ಟ್ ಮೆಥಡ್ ಇಂಪಾರ್ಟೆಂಟ್. ಯಾವ ಮೆಥಡ್ ಅದು? ಪೀಸ್ ವೇಜ್ ಸಿಸ್ಟಮ್. ಪೀಸ್ ವೇಜ್ ಸಿಸ್ಟಮ್ ಪ್ರಕಾರ ಕೇಳಿಲ್ಲರು ಮೇನ್ ಆಗಿ ಫಾರ್ಮುಲಾ ಏನು ಬರೀತು? 2 ಫಾರ್ಮುಲಾ ಬರ್ಸಿ ನಾನು ನಿಮಗೆ. ಒಂದನೇ ಫಾರ್ಮುಲಾ ಏನಂತಂದ್ರೆ ವೆರಿ ಇಂಪಾರ್ಟೆಂಟ್ ಆಗಿ ಔಟ್ಪುಟ್ ಇಂಟು ಪೀಸ್ ರೇಟ್. ಹೌದಾ? ನಾ ಹೇಳೋದು ಅರ್ಥ ಮಾಡ್ಕೇಳಿ. ಇದೊಂದು ಸ್ವಲ್ಪ ಲೆಂತಿ ಪ್ರೊಸೆಸ್ ಆಕೈತಿ, ಸ್ವಲ್ಪ ಲೆಂತಿ ಆಕೈತಿ. ಅಥವಾ ಇಲ್ಲ ಅಂತಂದ್ರೆ ಇನ್ನೊಂದು ಫಾರ್ಮುಲಾ ಯೂಸ್ ಮಾಡೋದು, ಸ್ಟ್ಯಾಂಡರ್ಡ್ ಟೈಮ್ ಇಂಟು ಏನಂತ TR ಅಂತೇಳಿ. ಈಗ ಆಲ್ರೆಡಿ ನಮ್ಮ ಕಡೆ TR ಐತಿ, ಹೌದಾ? ಹಾಗಾಗಿ ಸ್ಟ್ಯಾಂಡರ್ಡ್ ಟೈಮ್ ಅಂತ ಫೈಂಡ್ ಔಟ್ ಮಾಡ್ಬೇಕು ನಾವು. ಈ ಫಾರ್ಮುಲಾ ಅಪ್ಲೈ ಮಾಡೋದು ಬೆಟರ್. ಯಾಕನ್ನೋದು ಆಮೇಲೆ ಹೇಳ್ತೇನೆ. ಈ ಫಾರ್ಮುಲಾ ಅಪ್ಲೈ ಮಾಡೋದು ಬೆಟರ್. ನೋಡಿ, ಅದಕ್ಕೆ ಒಂದೊಂದು ಟೈಮ್ ಏನಾಕೈತಿ ಅಂತಂದ್ರೆ ಅವ್ರು ಔಟ್ಪುಟ್ ಕೊಟ್ರ, ಎಲ್ಲ ಕೊಟ್ರ, ಸ್ಟ್ಯಾಂಡರ್ಡ್ ಟೈಮ್ ಅಷ್ಟೇ ಕೊಟ್ಟಿಲ್ಲ. ಸ್ಟ್ಯಾಂಡರ್ಡ್ ಟೈಮ್ ನಾ ಕಂಡು ಹಿಡಿತೀನಿ ಬಿಡ್ರಿ. ಒಂದು ಈಸಿ ಫಾರ್ಮುಲಾ ಐತಿ, ಅದು 15 ವರ್ಷದ ಪ್ರಾಬ್ಲಮ್ನಾಗ ಯೂಸ್ ಆಕೈತಿ ನಿಮಗೆ. ಸ್ಟ್ಯಾಂಡರ್ಡ್ ಟೈಮ್ ಫೈಂಡ್ ಔಟ್ ಮಾಡೋಂಥ ಫಾರ್ಮುಲಾ. ಈಗ ಸ್ಟ್ಯಾಂಡರ್ಡ್ ಟೈಮ್ನ ಫೈಂಡ್ ಔಟ್ ಮಾಡೋಂಥ ಫಾರ್ಮುಲಾ ಏನಂತಂದ್ರೆ ಸ್ಟ್ಯಾಂಡರ್ಡ್ ಟೈಮ್ ನೋಡಿ ನೆನಪಿಟ್ಕೊಳ್ರಿ, ಈಸ್ ಈಕ್ವಲ್ ಟು ಆಕ್ಚುಯಲ್ ಔಟ್ಪುಟ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಪರ್ ಅವರ್ ಅಂತ, ಅಥವಾ ಪ್ರಾಡಕ್ಟ್ ಔಟ್ಪುಟ್ ಫರ್ ಅವರ್ ಅಂತ ಹೇಳಿ. ಓಕೆ, ಒಂದು ನಿಮಿಷ ಎಲ್ಲರಿಗೂ ಯೋಚನೆ ಮಾಡಿ ನೋಡೋಣ ಅಂತ ಇದ್ರೆ. ಈಗ ಆಕ್ಚುಯಲ್ ಔಟ್ಪುಟ್ ಅವರ ಕೊಟ್ಟರೆ ಗೊತ್ತೈತೆ, ಇಲ್ಲೇ ಎಷ್ಟೈತಿ? 40 units ಐತಿ. ಡಿವೈಡೆಡ್ ಬೈ ಈಗ ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಪರ್ ಅವರ್. ಆಕ್ಚುಲಿ ಇದು ಏನದು? ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಪರ್ ಅವರ್ ಅಂತ ಹೇಳಿ ಕರಿತೇವೆ ನಾವು ಇದಕ್ಕೆ. ಈಗ ನಿಮಗೆ ಗೊತ್ತಿರೋ ಪ್ರಕಾರ ಸ್ಟ್ಯಾಂಡರ್ಡ್ ಔಟ್ಪುಟ್ ಫರ್ ಡೇ ಎಷ್ಟಿತ್ತು? 24. ಒಂದು ದಿನಕ್ಕೆ ಎಷ್ಟು ಅವರ್ಸ್? 8 hours. ಆದ್ರೆ 1 hourಗೆ ಎಷ್ಟಾಗೈತಿ? ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಪರ್ ಅವರ್ ಎಷ್ಟಾಗೈತಿ? 3 units. ಇನ್ನೊಂದ್ಸಲ ಹೇಳ್ತೀನಿ ಕೇಳಿ. ಈಗ ಒಂದು ದಿನಕ್ಕೆ ಸ್ಟ್ಯಾಂಡರ್ಡ್ ಔಟ್ಪುಟ್ ಫರ್ ಡೇ ಎಷ್ಟಿತ್ತು? 24 ಇತ್ತು. ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಪರ್ ಡೇ ಅಥವಾ ಪರ್ ಡೇ ಎಷ್ಟಿತ್ತು ಅಂದ್ರೆ 24 units ಇತ್ತು. ನಮಗೆ ಬೇಕಾಗಿರೋದು ಇಲ್ಲಿ ಏನಂತಂದ್ರೆ ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಪರ್ ಅವರ್ ಬೇಕು.
ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಪರ್ ಅವರ್ ಬೇಕಂತಂದ್ರೆ ಒಂದು ದಿನಕ್ಕೆ 24 ಪ್ರೊಡ್ಯೂಸ್ ಮಾಡ್ತಾರೆ. ಒಂದು ದಿನಕ್ಕೆ ಎಷ್ಟು ಅವರ್? ಒಂದು ದಿನಕ್ಕೆ ಎಷ್ಟು ಅವರ್ಸ್? 8 ಅವರ್ಸ್. 24 ಡಿವೈಡೆಡ್ ಬೈ 8 ಅವರ್ಸ್ ಮಾಡಿದ್ರೆ 1 ಅವರ್ಗೆ ಎಷ್ಟು ಯೂನಿಟ್ಸ್ ಪ್ರೊಡ್ಯೂಸ್ ಮಾಡ್ತಾರೆ ಅವರು? 3 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡ್ತಾರೆ. ಹಾಗಂದ್ರೆ ಆನ್ಸರ್ ಎಷ್ಟು ಬಂತು? ಎಷ್ಟು? 13.33 ಬರುತ್ತೆ. 33 ಎಸ್ ವರ್ಕ್ಡ್. ಅದು ಆ್ಯಕ್ಚುಲಿ ಇದು ಆ್ಯಕ್ಚುಯಲ್ ಟೈಮ್ ಟೇಕನ್, ಇದು ಸ್ಟ್ಯಾಂಡರ್ಡ್ ಟೈಮ್ ಅಲ್ಲ. ಅದ ನಾನು ಹೇಳ್ತಿರೋದು ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಅಂತ ಹೇಳ್ಯಾರ. ಒಂದು ವಿಚಾರ ಅಂತ, ಇಲ್ಲಾಂದ್ರೆ ನಾವು ಈ ಫಾರ್ಮುಲಾ ಯೂಸ್ ಮಾಡಿದ್ರೆ ಏನಾಗ್ತೈತೆ ಅನ್ನೋದು ಹೇಳ್ತೀನಿ. ಒಂದೇ ನಿಮಿಷ ಕೇಳಿದ್ರಲ್ಲ, ಈ ಫಾರ್ಮುಲಾ ಯೂಸ್ ಮಾಡಿದ್ರೆ ಒಂದು ದಿನಕ್ಕೆ ಎಷ್ಟು ಯೂನಿಟ್ಸ್ ಪ್ರೊಡ್ಯೂಸ್ ಮಾಡ್ಯಾರ? 40 ಯೂನಿಟ್ಸ್ ಇಂಟು ಪೀಸ್ ರೇಟ್ ಇನ್ ಫಾರ್ಮುಲಾ ಎಲ್ಲರಿಗೂ ಗೊತ್ತೈತಿ ನಿಮಗೆ. ಪೀಸ್ ರೇಟ್ ಇನ್ ಫಾರ್ಮುಲಾ ಏನಂತಂದ್ರೆ ಪೀಸ್ ರೇಟ್ ಈಸ್ ಈಕ್ವಲ್ ಟು ಆಗಲ್ ಫಾರ್ಮುಲಾ ಯೂಸ್ ಮಾಡಿದ್ದೀವಿ ನಾವು. ಯಾವ್ದು? ವೇಸ್ಟ್ ಆರ್ ರೇಟ್ ಪರ್ ಅವರ್ ಎ ಡಿವೈಡೆಡ್ ಬೈ, ವೆರಿ ಇಂಪಾರ್ಟೆಂಟ್, ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಪರ್ ಅವರ್ ಅಂತ ಹೇಳಿ. ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಪರ್ ಅವರ್. ಈಗ ಒಂದು ವಿಚಾರ ಕೇಳ್ರಿ, ವೇಜ್ ಆರ್ ಟೈಮ್. ಓಕೆ ನೋಡ್ರಿ, ವೇಜ್ ಆರ್ ರೇಟ್ ಪರ್ ಅವರ್ ಹೆಂಗ್ ಬಂದಂತ ಅಂತ ಗೊತ್ತಾಯ್ತಾ? ಇಲ್ಲ ಐತೆ ನೋಡ್ರಿ, 3 rupees. ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಪರ್ ಅವರ್ ಹೆಂಗ್ ಬಂತಂತಂದ್ರೆ ಒಂದು ದಿನಕ್ಕೆ ಸ್ಟ್ಯಾಂಡರ್ಡ್ ಔಟ್ಪುಟ್ ಫರ್ ಡೇ ಎಷ್ಟಿತ್ತು? 24 ಯೂನಿಟ್ಸ್ ಡಿವೈಡೆಡ್ ಬೈ 8 ಅವರ್ಸ್ ಮಾಡಿದ್ರೆ 1 ಅವರ್ಗೆ ಎಷ್ಟು ಬಂದಂಗಾಯ್ತು? 3. ಹಂಗಂದ್ರೆ ಪೀಸ್ ರೇಟ್ ರುಪಿ 1. ಇಲ್ಲಿ 1 ರೂಪಿ ಮಲ್ಟಿಪಲ್ ಮಾಡಿದ್ರೆ ಅರ್ನಿಂಗ್ಸ್ ಈಸ್ ₹40. ಅದು ಹೇಳ್ತೀನಿ. ಸ್ಟ್ಯಾಂಡರ್ಡ್ ಟೈಮ್ ಆಗಲ್ಲ. ಸ್ಟ್ಯಾಂಡರ್ಡ್ ಟೈಮ್ ಎಷ್ಟು ಬಂದಿತ್ತು ಹೇಳ್ರಿ? 13.33 ಬಂದಿತ್ತ? 13.33 ಬಂದಿತ್ತು ಅದ್ರಿ. ಇಂಟು 3 ನೋಡ್ರಿ, 39.99 ಅಂತಂದ್ರೆ ಈಕ್ವಲ್ ಟು 40 rupees. ಎರಡು ಆನ್ಸರ್ ಸೇಮ್ ಬರ್ತವೆ. ನೀವು ಯಾವ್ದನ್ನು ಮಾಡಿದ್ರೆ ಆನ್ಸರ್ ಸೇಮ್ ಬರುತ್ತೆ. ಓಕೆ.